ಸಣಿ ಸಣಿ ಮಗನೇ ಲೇ ಕಂಬ ಹೇಳ್ರಿ ಎಲ್ಲೋಗಿದೆ ಇಷ್ಟ ದಿನ? ಅಯ್ಯೋ ದೇವ್ರೆ, ನಾ ಹುಡ್ಕಾಡ್ದೆ ಇರೋ ಜಾಗನೇ ಇಲ್ಲ. ಕಿಡ್ನಾಪ್ ಮಾಡಿದ್ರ ಯಾರನ್ನ, ನಿನ್ನ ಯಾರನ್ನ ಒತ್ಕೊಂಡು ಹೋಗಿದ್ರ ಹೇಳು. ಅಯ್ಯೋ ನಾವಂತೂ ಊಟನೇ ಮಾಡಿಲ್ಲ ಗೊತ್ತಾ, ನಿನ್ ಕಾಣ್ದೆ ಇದ್ದಂಗಿಂದನ. ನಮ್ಮ ಪಾಪ ನೋಡೋನು ಅಪ್ಪ ಎಲ್ಗೋತು ಅಂತಾನ. ಎಲ್ಗೋಗಿದ್ದು ಇಷ್ಟ ದಿನ? ಎಲ್ಗೋಗಿದ್ದೆ ಹೇಳು. ಯಪ್ಪ ಯಪ್ಪ ಎಲ್ಲಿಗೆ ಹೋಗಿದ್ದಪ್ಪ? ಎಲ್ಲಿಗೆ ಹೋಗಿದ್ದೆ ಹೇಳು. ಯಾಕೆ ಇಷ್ಟ ದಿನ ನಾ ಬಂದಿರಲಿಲ್ಲ ಮನೆ ತಕ್ಕೆ? ಎಲ್ಲಿಗೆ ಹೋಗಿದ್ದೆ ಅಂದರೆ ಏನು ಮಾಡೋದು? ನಾನು ಎಲ್ಲಿಗೂ ಹೋಗಲಿಲ್ಲ ಕಣೆ ಸಣ್ಣಿ, ನನ್ನ ಒತ್ಕೊಂಡು ಹೋಗಿದ್ರು. ಅವನು ಅವನ ರೌಡಿ. ಹೌದಾ? ಯಾರ ರೌಡಿ? ಯಾರು ನಿನ್ನ ಕಿಡ್ನಾಪ್ ಮಾಡಿದ್ದು? ನಾವು ಅಯ್ಯೋ ಅನ್ಯಾಯವಾಗಿ ನಾನು ಸಾಕಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರು ಎಳ್ಕೊಂಡು ಹೋಗಿದ್ರು ಸಾಕಮ್ಮನ್ನ. ಸಾಕಮ್ಮನ ಏನೋ ಮಾಡ್ಯವಳೆ ನಿನ್ನ ಅಂತಾನ. ಹಂಗಾರೆ ನೀನು ಯಾರು ಕರ್ಕೊಂಡು ಹೋಗಿದ್ರು? ಯಾರು ಹೊತ್ಕೊಂಡು ಹೋಗಿದ್ರು? ಸಣಿ ಯಾವಾಗ ಬಂದೆ ಇವಜ್ಜ? ಅಜ್ಜ ಎಲ್ಲಿ ಹೋಗಿದ್ದೆ? ಯಾರನ್ನ ಕಿಡ್ನಾಪ್ ಮಾಡಿದ್ರೆ ನಿನ್ನ? ಹೇಳು, ಎಲ್ಲಿದ್ದೆ ಇಷ್ಟ ದಿನ? ಅಯ್ಯೋ ಇಷ್ಟು ದಿನ ಎಲ್ಲಿದ್ದೆ ಅಂದರೆ ಎಲ್ಲದಕ್ಕೂ ಕಾರಣ ಆ ಸಾಕಮ್ಮನೆ ಸಣ್ಣಿ. ನೀನು ಕಂಪ್ಲೇಂಟ್ ಕೊಟ್ಟು ಒಳ್ಳೆ ಕೆಲಸನೇ ಮಾಡಿದ್ಯಾ, ಸುಮ್ಮನಿರು. ಆ ಸಾಕಮ್ಮನಿಂದಾನೆ ನನ್ನ ಯಾರೋ ಓದ್ಕೊಂಡೋಗಿ ಅಲ್ಲೆಲ್ಲೋ ಬಚ್ಚಿಕ್ಕಿದ್ರು. ಅವನು ರೌಡಿ ಅಂತವನು. ಏನ್ ಹೇಳ್ತಾ ಇದೆಯಾ ಸಿದ್ದಜ್ಜ? ಅಂದ್ರೆ ಸಾಕಮ್ಮನೆ ಕಾರಣನಾ? ಸಾಕಮ್ಮ ಹೆಂಗೆ ನೀನು ಓದ್ಕೊಂಡು ಹೋಗಕ್ಕಾಗುತ್ತೆ? ಹ್ಞೂ ಕಣ್ಗುಂಡಜ್ಜಿ, ಇದಕ್ಕೆಲ್ಲ ಕಾರಣ ಸಾಕಮ್ಮನೆ ಅವ್ನಿಗೆ ಯಾರಿಗೋ ದುಡ್ಡು ಸಿಗುತ್ತೆ, ಒಡವೆ ಸಿಗುತ್ತೆ, ಅವಜ್ಜನ್ನ ಓದ್ಕೊಂಡು ಹೋದ್ರೆ ಆಮೇಲೆ ಈ ಸಣ್ಣಿ ಮೇಲೆ ಬೇರೆ ಸೇಡ್ ತೀರ್ಸ್ಕೊಂಡು ಆಗುತ್ತೆ ಅಂತಾನ ಸಾಕಮ್ಮನೆ ನನ್ನ ಸೌದಿ ತರಕ್ಕೆ ಹೋದನ್ನ. ಅವ್ನು ಯಾವನೋ ಗೊತ್ತಿಲ್ಲ, ನನಗೆ ತಲೆ ಮೇಲೆ ಅಥವಾ ಚೀಲ ಅಂತ ಗೊಬ್ಬರ ಹಾಕಿ ಒತ್ಕೊಂಡು ಹೋಗ್ಬಿಟ್ಟ. ಯಪ್ಪ ಅವನೊಳ್ಳೆ ಎಮ್ಮಿದ್ದಂಗೆ ಇದ್ದಾನೆ. ಅವನ ಜೊತೆಗೆ ಇನ್ನೊಬ್ರು ಯಾರೋ ಇದ್ರೇನೋ ಗೊತ್ತಿಲ್ಲ, ನಾನು ನೋಡಲಿಲ್ಲ. ಒಟ್ಟಿನಲ್ಲಿ ಅವ್ರ ಮಕಾನೇ ಕಾಣಲಿಲ್ಲ ನನಗೆ. ನನಗೆ ಕಂಡಿದ್ದು ಅವನ ಒಬ್ಬನ ಮಕಾನೇ. ಅವನು ಸಾಕಮ್ಮನ ಜೊತೆಗೆ ಎಲ್ಲೋ ಮೊದಲು ಅದು ಯಾರೋ ಮನೆ ಕೆಲಸ ಮಾಡ್ಕೊಂಡಿತ್ತಲ್ಲ ಆ ಎಮ್ಮನ ಹೆಸ್ರು ಅಂತದ್ದು ಸೇಳಿ ಅವ್ರ ಅಣ್ಣ ಅಂತೆ ಅವನು. ಹೌದಾ? ಸೇಳಿ ಅಣ್ಣಯ್ಯನ? ಸೇಳಿ ಅಣ್ಣಯ್ಯಗೂ ಸಾಕಮ್ಮಗೂ ಹೆಂಗೆ ಪರಿಚಯ? ಅವ್ರನ್ನೇ ಬೈಕ್ ಮಾಡು ನಂದ ಇದು ನಿಧಿನೆಲ್ಲ ಓದ್ಕೊಂಡು ಹೋಗ್ಯಾರಂತ. ಈಗ ನೋಡಿದ್ರೆ ಅವನಿಗೆ ದುಡ್ಡು ಕೊಟ್ಟು ನಿನ್ನ ಕಿಡ್ನಾಪ್ ಮಾಡಿಸಿದ್ಲಾ? ಅಯ್ಯೋ ಮಣಿಯಾಳ ಸಾಕಿ. ನಮ್ಮ ಅನುಮಾನ ಎಲ್ಲ ನಾನು ನಿಜಾನೇ ಆಗೋಯ್ತು ನೋಡೆ ಸಣ್ಣಿ. ಅಲ್ಲ ಏನೋ ಸಣ್ಣಿ ಹೇಳ್ತಿದ್ರೆ ಇವಳೇ ಏನೋ ಮಾಡ್ಯವಳೆ. ದುಡ್ಡು ಒಡವೆಗೋಸ್ಕರ ಆ ಅಜ್ಜನ ಎಲ್ಲಿ ಕರ್ಕೊಂಡೋಗಿ ಎಲ್ಲಿ ಸಾಯಿಸಿಳೋ ಏನೋ, ಸಾಯಿಸ್ಬಿಟ್ಟು ನನ್ನ ಮೇಲೆ ಬರುತ್ತೆ ಅಂತನ ಕಣ್ಣೀರ್ ಹಾಕ್ತಿದ್ದಾಳೆ ಅಂತನ ಸಣ್ಣಿನ. ಯಪ್ಪ ಹೆಂಗ್ ಆಡ್ಕೆ ಮಾಡ ಸಾಕಮ್ಮ. ಈಗ ಗೊತ್ತಾಗ್ತೈತಿ ಯಾಕಂಗೆ ಮಾತಾಡಾಳು ಅಂತನ. ಅವಳ ಮೇಲೆ ಏನ್ ಮನ ಕೊಡ್ತಾರೆ ಯಾರನ್ನ ಅಂತ ಮೊದ್ಲೇನೆ ಇವಳ ಮೇಲೆ ತಕಕ್ಕೆ ಪ್ಲಾನ್ ಮಾಡಿದ್ಲು. ಹೆಂಗೋ ನಮಗೂ ಎಲ್ಲನ ಅವಳೇ ಇರ್ಬೇಕೇನೋ ಈ ಊರಾಗೆ, ಬಿಟ್ರೆ ನಿಮ್ಮ ಮೇಲೆ ಇನ್ಯಾರು ದ್ವೇಷ ಮಿಕ್ಕೊಂಡಿರೋರು ಯಾರು ಇರ್ಲಿಲ್ಲ ಅಂತ ನಮಗೂ ಅನ್ನಿಸ್ತು. ನಾವು ಅಷ್ಟೇ ಪೊಲೀಸ್ನವ್ರ ತಗೆ ಇವಳ ಮೇಲೆ ನಮ್ಗೆ ಅನುಮಾನ ಅಂತ ಹೇಳಿವಿ. ಅದಕ್ಕೆ ಪೊಲೀಸ್ನವರು ಒದ್ದು ಎಳ್ಕೊಂಡೋಗಿ ಬಾಯ್ ಬಿಡಿಸಿದ್ದಾರೆ. ಹೆಂಗೋ ಸದ್ಯ ಏನು ಆಗ್ದಂಗೆ ತೊಂದರೆ ಆಗ್ದಂಗೆ ಬಂದಿದೆಯಲ್ಲ ಮಂತಕ್ಕೆ, ಅಷ್ಟೇ ಸಮಾಧಾನ ಬಿಡು. ಅಯ್ಯೋ ಸಣ್ಣಿ ಅಂತನು ಉಂದಂಗೆ ತಿಂದಂಗೆ ಯಾವಾಗ್ಲೂ ಅಳ್ತಾನೆ ಇರೋಳು ಹುಡುಗನ್ ಇಟ್ಕೊಂಡು. ಅಯ್ಯೋ ನೋಡ್ದೇನಿ ಭಾಗ್ಯಮ್ಮ ಆ ಸಾಕಿನ. ಅಲ್ಲ ಇದಕ್ಕಿದ್ದಂಗೆ ಇದ್ದು ಎಂಥ ಕೆಲಸ ಮಾಡಿವಳಲ್ಲಿ ಮನೆಯಾಳಿ. ಅಲ್ಲ ತಿಂಬಕ್ಕೆ ಇಟ್ಟಿಲ್ದಿದ್ರು ಇಂಥ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ತಾಳಲ್ಲಿ. ಅವನಿಗೆ ದುಡ್ಡು ಕೊಟ್ಟು ಇವ ಅಜ್ಜನ್ನ ಪಡ್ನಾಪ್ ಮಾಡಿಸವಳಲ್ಲಿ. ಅಲ್ಲ ಹೆಂಗಾದ್ರೂ ಮನ್ಸು ಬರುತ್ತೆ ಅವಳಿಗೆ ಇಂಥ ಕೆಲಸ ಮಾಡೋಕ್ಕೆ? ಅವಳನ್ನ ಯಾರಾದ್ರೂ ಓದ್ಕೊಂಡೋಗಿ ಎಲ್ಲನ ಬಚ್ಚಿಕ್ಕಿರೆ ಅವಳಿಗೆ ಹೆಂಗಾಗ್ಬೇಡ? ಕಣ್ಗುಂಡಜ್ಜಿ ಈ ಸಾಕಿ ಸಾಮಾನ್ಯದಳಲ್ಲ ನೋಡ್ದ. ಅಲ್ಲ ಆ ಸೇಳಿರ ಅಣ್ಣನ ಬೈಕ್ ಅಂತಿದ್ದಾಳು. ಈಗ ಅವನ ತಗೇನ ಹೋಗಿ ದುಡ್ಡು ಕೊಟ್ಟು ಇವು ಅಜ್ಜನ ಕಿಡ್ನಾಪ್ ಮಾಡ್ಸಿರೋದ ಮನ್ಯಾಳ ಸಾಕಿನ. ಬರ್ಲಿ ಸರಿಯಾಗಿ ವಿಚಾರಣೆ ಮಾಡಿ ಅವಳನ್ನ ಊರಿಂದ ಆಚೆಗೆ ಹಾಕ್ಬೇಕು ಕಣ್ಗುಂಡಜ್ಜಿ. ಹಿಂಗಾದ್ರೆ ಸರಿಯಾಗಲ್ಲ. ಅಯ್ಯೋ ನಾವೇನ್ ವಿಚಾರಣೆ ಮಾಡೋದಮ್ಮ, ಅಲ್ಲೇ ಪೊಲೀಸ್ನವರೇ ಎಳ್ಕೊಂಡು ಹೋಗ್ಯಾವ್ರೆ. ಸರಿಯಾಗಿ ಬೆಂಡೆ ಎತ್ತುತ್ತಾರೆ ತಗ. ನೋಡ್ಗುಂಡಜ್ಜಿ ನಮ್ಮ ಮ್ಯಾಲೆ ಯಾಕೆ ಅವಳಿಗೆ ಅಷ್ಟೊಂದು ವೇಷ? ನಾನು ಏನ್ ಮಾಡಿದ್ದೆ? ಅವಳದೇನಾದ್ರೂ ಕಿತ್ಕೊಂಡು ತಿಂದಿದ್ದೀನ ಆಸ್ತಿನ? ಅಲ್ಲ ನಾನು ಈ ಊರ್ನ ಮದ್ವೆ ಆಗಿರೋದೇ ತಪ್ಪ? ಹೇಳು, ನೀವೆಲ್ಲರೂ ಸೇರ್ಕೊಂಡು ಒಪ್ಸಿ ಮದ್ವೆ ಮಾಡಿದ್ರಿ. ನನಗೂ ಇವ್ರಿಗೂ ಆಸರೆ ಆಗುತ್ತೆ ಅಂತನ. ಆದ್ರೆ ಮನೆಯಾಳಿ ನಾವಿಬ್ರು ಚೆನ್ನಾಗಿರೋದು ನೋಡಿದ್ರೆ ಸಹಿಸ್ಕೆಂಬಲಾರ್ದೇನೆ ಇಂಥ ಕೆಲಸ ಮಾಡಿ ತಿರ್ಗಾ ನನ್ನ ಮೇಲೆ ಎತ್ತಾಕಕ್ ನೋಡಿಳು. ನನಗೆ ಎಲ್ಲಿ ನಮ್ಮೂರವರೆಲ್ಲ ನನ್ನ ಮೇಲೆ ಅನುಮಾನ ಪಡ್ತಾರೋ ಏನೋ. ದುಡ್ಗೋಸ್ಕರ ಮದ್ವೆ ಆಗ್ಯವಳೆ, ಏನೋ ಮಾಡ್ಯವಳೆ ಗಂಡನ ಅಂತನ ಎಲ್ಲ ಎಲ್ಲಿ ಹೇಳ್ತಾರೋ ಅನ್ಕಂಡೆ. ಸದ್ಯ ಹೆಂಗೋ ಸಾಕಿನಿ ಅಂತ ಹೇಳಿದ್ಕೆ ಎಲ್ಲರೂ ನಾ ಸಾಕಿ ಮೇಲೆ ಹೇಳಿ ಅವಳನ್ನ ಜೈಲಿಗೆ ಹಾಕಿದ್ಕೆ ಸರಿ ಆಯ್ತು. ಇಲ್ದಿದ್ರೆ ಸಿಗ್ತಾನೆ ಇರ್ಲಿಲ್ಲ. ಏನಾಗೋದೋ ಏನೋ ಈ ಅಪ್ಪ. ಆಮೇಲೆ ನಾನು ನನ್ನ ಮಗ ಏನ್ ಮಾಡ್ಬೇಕಾಗಿತ್ತು ನಾವಿಬ್ರು ಹೇಳು? ಅಯ್ಯೋ ಅಳಿಬೇಡ ಸುಮ್ಮನಿರ ಸಣ್ಣಿ. ನಾನು ಬಂದಿದ್ದೀನಲ್ಲ, ನಾನಿದ್ದೀನಿ, ನಾನು ನೋಡ್ಕೊಂತೀನಿ. ನಿನ್ನ ಮಗನ್ನು ಚೆನ್ನಾಗಿ ನೋಡ್ಕೊಂತೀನಿ. ನೀನೇನು ಅಳಕ್ಕೆ ಹೋಗ್ಬೇಡ. ನನಗೋಸ್ಕರ ನೀನು ಎಷ್ಟು ಕಷ್ಟ ಅನುಭವಿಸಿದ್ಯಾ ಅಂತ ನನಗೆ ಅರ್ಥ ಆಯ್ತು. ನಾನು ನೀನು ಚೆನ್ನಾಗಿ ನೋಡ್ಕೊಂತೀನಿ, ಸುಮ್ಮನಿರು. ನನ್ನ ಆಸ್ತಿ, ನನ್ನ ನೋಡ್ವೆ, ದುಡ್ಡು ಎಲ್ಲ ನಿನಗೇನೆ, ಇನ್ಯಾರಿಗೂ ಕೊಡಲ್ಲ. ಆ ಸಾಕಮ್ಮ ಏನೇ ಮಾಡಿದ್ರು ಅವಳಿಗಂತೂ ಯಾತು ಸಿಗಲ್ಲ. ಸುಮ್ಮನಿರು. ಸುಮ್ಮನಿರು ನೀನು ಅಂತವನೇನೆ ಚಪ್ಲ ಚೆನ್ನಿಗರಾಯ. ಆ ಸಾಕಮ್ಮನ್ನ ರೇಗಿಸ್ತಿ ಅಂತೆ ಅಲ್ಲೇನೆ. ನಾನು ನಿನ್ನ ಮದುವೆ ಆಗ್ತೀನಿ, ನಿನ್ನೂ ಬಾ ಹಂಗೆ ಹಿಂಗೆ ಒಡವೆ ಕೊಡಿಸ್ತೀನಿ ಅಂತ ಏನೇನೋ ಹೇಳ್ತಿದ್ದಂತೆ. ನಾನು
ತಮಾಷೆ ಮಾಡೈತೆ ಅನ್ಕೊಂಡು ಸುಮ್ಮನೆ ಆಗಿದ್ದೆ. ಆದ್ರೆ ಆಮೇಲೆ ಗೊತ್ತಾಯ್ತು ನೀನ್ ನಿಜವಾಗ್ಲೂ ಆ ಸಾಕಮ್ಮನ್ ರೇಗ್ಸಿದ್ಯಾ ಅಂತಾನ. ಹಂಗೆಲ್ಲ ಯಾಕೆ ಮಾಡ್ಬೇಕು ನೀನು? ನೋಡು ಹಂಗ್ ಮಾಡೋದಕ್ಕೆ ತಾನೆ ನಿನ್ನೆ ಇವತ್ತು ಕಿಡ್ನಾಪ್ ಮಾಡ್ತಿದ್ದವಳು. ನಿನಗೆ ಯಾಕೆ ಬೇಕು? ಇಲ್ವೇ ನಾನು ಇನ್ನೊಬ್ಳು ಬೇಕೇನ ನಿನ್ಗೆ? ಇನ್ನ ಮೂರನೇವಳು ಬೇಕೇನ? ಓ ಸುಮ್ಮನೆ ತಮಾಷೆಗೆ ರೇಗ್ಸಕ್ಕೆ ಅವಳ್ದಂಗೆ ಅಂದಿದ್ದು ಕಣೆ ಅವತ್ತು ಒಂದು ದಿವಸ. ನನ್ನ ಮದುವೆ ಆಗ್ತೀನಿ ಸಾಕಮ್ಮ ಅಂತಂದೆ ಅಷ್ಟೇನೆ ತಮಾಷೆಗೆ. ಏನಂತೈತೆ ಸಾಕಮ್ಮ ಅದೆಲ್ಲ ಒಪ್ಕೊಂತೈತಾ ಅಥವಾ ಏನಂಬತ್ತೆ ಅಂತ ನೋಡೋಣ ಅಂತಂದೆ ಅಷ್ಟೇನೆ. ತಮಾಷೆ ಮಾಡಿದ್ದು ಅಷ್ಟೇ, ನಿಜ ಅಲ್ಲ. ಅವಳು ಒಪ್ಕೊಂಡಿದ್ರು ನಾನು ಮದುವೆ ಆಗ್ತಿರ್ಲಿಲ್ಲ. ನಿನ್ ಬಿಟ್ಟು ನಾನು ಯಾಕೆ ಮದುವೆ ಆಗೋಣ ಅವಳನ್ನ? ಆ ಸಾಕಮ್ಮನ ಮದುವೆ ಆದ್ರೆ ನನಗೇನು ಸಿಗಂಗೈತೆ ಹೇಳು? ನಿನ್ನ ಮದುವೆ ಆಗಿರತ್ತೆ ಇವಾಗ ನನಗೆ 3 ಹೊತ್ತು ಚೆನ್ನಾಗಿ ಅಡುಗೆ ಮಾಡಿಕ್ತೀಯ, ಚೆನ್ನಾಗಿ ನೋಡ್ಕೊಂತೀಯ, ಬಟ್ಟೆ ಒಕ್ಕೊಡ್ತೀಯ, ನೀರು ಒಯ್ತೀಯ, ಇನ್ನೇನು ಬೇಕು ನನಗೆ ಹೇಳು ಈ ವಯಸ್ಸಿನಾಗೆ? ಇದಕ್ಕಿನ ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟೇನೆ, ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ನಿನ್ನ ಜೊತೆಗೆ ಇರೋದು, ನಾನು ಇನ್ಯಾರನ್ನೂ ಕಣ್ಣೆತ್ ನೋಡಲ್ಲ. ಹೂ ಕಣ ಜಾವ್, ನಿನ್ ತಮಾಷೆಗೆ ಆಗ್ಲೇಳು. ಈ ವಯಸ್ಸಿನಾಗೆ ನಿನ್ಗೆಲ್ಲ ಯಾಕೆ ಬೇಕು ಇವೆಲ್ಲ? ಹೆಂಗಸ್ರನ್ನ ರೇಗಿಸ್ಕೊಂಡು ಓಡಾಡೋದು ಅದೆಲ್ಲನ ನಿಜಾನೇ ಅಂದ್ಕೊಂತಾರೆ ಎಲ್ಲನ. ಆ ಸಾಕಮ್ಮನ ಅಂತಾರು. ನೀನು ಹಿಂಗೆಲ್ಲ ಮಾಡಕ್ ಹೋಗ್ಬೇಡ ಪಾಪ, ಸಣ್ಣ ಮನ್ಸಿಗೆ ಬೇಜಾರಾಗುತ್ತೆ ಪಾಪ. ನೀನು ಒಬ್ಬನೇ ಇದ್ದೀಯ ಅಂತ ಅವಳನ್ನ ನಾವು ಮದುವೆ ಮಾಡಿದ್ರೆ ನೀನು ಅವ್ರವ್ರನ್ನ ಹಿಂದೆ ಓಡಾಡಿ ಮದುವೆ ಆಗ್ತೀನಿ ಅಂತ ಹೇಳ್ತೀಯ ಸುಳ್ಳು. ಹಂಗೆಲ್ಲ ಹೇಳಕ್ ಹೋಗ್ಬೇಡ, ಸುಮ್ಮನೆ ಇರೋದ್ ಕಲ್ತ್ಕ. ಸುಖವಾಗಿ ಇದೀಯ ಇವಾಗ. ಅದನ್ನು ನನ್ನ ನೆಮ್ಮದಿನ ಹಾಳು ಮಾಡ್ಕೋಬೇಡ. ಗೊತ್ತಾಯ್ತೇನು? ಅಯ್ಯೋ ಗೊತ್ತಾತ್ ಕಣ್ಗುಣಮ್ಮ. ಅಯ್ಯೋ ನಾನು ಯಾಕೆ ಸುಮ್ಮನೆ ತಮಾಷೆ ಮಾಡಿದ ಅಷ್ಟೇ, ಅದನ್ನೇ ಇವಳು ನಿಜ ಅನ್ಕೊಂಡವಳೆ. ಆ ಸಾಕಮ್ಮ ಹೇಳೋದಕ್ಕೂ ಇವಳು ಕೇಳೋದಕ್ಕೂ ಸರಿಯಾಗೈತೆ. ಈಗ ಬಂದಿದ್ದೀನಲ್ಲ ಬಿಡು. ಆ ಸಾಕಮ್ಮಂಗೆ ಸರಿಯಾಗಿ ಜೈಲ್ನಾಗೆ ಕುಣಿಸ್ತಾರೆ, ಮುದ್ದೆ ತಿನ್ನಿಸ್ತಾರೆ. ಆ ಸೊಳ್ಳೆ ಕುಟ್ಕಡಿಸ್ಕೊಂಡು ಮನೆ ಕೆಮ್ಲಿ ಗೊತ್ತಾಗುತ್ತೆ ಅಯ್ಯಮ್ಮಗೆ. ಈಗ ಸಣ್ಣಿ ನಿನ್ ಗಂಡ ಬಂದೈತೆ, ಹೋಗು ಯಾತನ ಕೋಳಿ ಸಾರ ಯಾತನ ಮಾಡಿ ಉಂಬಕ್ಕಿ ಕುಪ್ಪಪ್ಪ. ಎಲ್ಲಿತ್ತೋ ಏನ್ ಸುಡ್ಗಾಡು? ಎಲ್ಲಿದ್ದಣ? ಏನು ಉಂಬಕ್ಕಿ ಹಿಂಗ ಕೊಡ್ತಿದ್ರ ಹೆಂಗೆ? ಉಂಬಕ್ಕೇನು ಕೊಡ್ತಿದ್ರು ಕಣ್ಗುಂಡಮ್ಮ, ಆದರೆ ಅವ್ರಿಗೆ ನನ್ನ ಒಡವೆ ಮೇಲೆ ಕಣ್ಣು. ಆ ಸಾಕಮ್ಮಂಗೂ ಅವನಿಗೂ ಇಬ್ರು ನಾನು ಹೆಂಡ್ತೀನಿ ಎದುರಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ದುಡ್ಡು ಒಡವೆ ಕಿತ್ಕೊಂಡು ಆಮೇಲೆ ನಾನು ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಅವರು. ಅಷ್ಟೊತ್ತಿಗೆ ಹಂಗೋ ಪೊಲೀಸ್ನವರು ಬಾಯಿ ಬಿಡಿಸಿ ನನ್ನ ಸದ್ಯ ಅಲ್ಲಿಂದ ಬಿಡಿಸ್ಕೊಂಬಂದ್ರಲ್ಲ. ಉಂಬಕ್ಕೇನೋ ಇಕ್ತಿದ್ರು, ಪರವಾಗಿಲ್ಲ ಚೆನ್ನಾಗಿದ್ದೆ. ಆದರೆ ನಿದ್ದೆನೇ ಮಾಡೋಕ್ಕಾಗ್ತಿರ್ಲಿಲ್ಲ, ಅಲ್ಲಂತೂ ಸೊಳ್ಳೆ ಕಾಟ ಹಂಗೇನೆ. ನನಗೂ ವಯಸ್ಸಾತ, ಎಲ್ಲೋಗಿದ್ದೀನಿ ಎಲ್ಲಿ ಬಂದೀನಿ ಎಂಬುದು ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿದ್ರೆ ಹೆಂಗಾನ ಬರ್ಬೋದಾಗಿತ್ತು. ಎಲ್ಲಿದ್ದೀನಿ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಒಳಗೆ ಕೂಡಕ್ಕೆ ಬಿಟ್ಟಿದ್ದ ನನ್ನ ಮಗ. ಹೌದಾ? ಅಯ್ಯೋ ಸದ್ಯ ಬದುಕ್ ಬಂದಿಯಲ್ಲ, ನಿನ್ ಜೀವಕ್ಕೇನು ಅಪಾಯ ಮಾಡಿಲ್ವಲ್ಲ ಅವರು. ಅಷ್ಟೇ ನಿನ್ ಪುಣ್ಯ. ಸಣ್ಣಿ ಬೇಜಾರು ಮಾಡ್ಕೋಬೇಡ, ನಿನ್ ಗಂಡನ ಬಂದಿದ್ದಾಯ್ತು. ಚೆನ್ನಾಗಿರ್ರಿ ಇನ್ಮೇಲೆ. ಚೆನ್ನಾಗೇ ಇರ್ತೀವಿ ಕಣ್ ಭಾಗ್ಯಮ್ಮ. ಏನ್ ಮಾಡೋದು, ಇಂಥವು ಆಗ್ತಿರ್ತಾವಲ್ಲ. ಯಾರ್ ಕಣ್ ಬೀಳುತ್ತೋ ಏನ್ ಸುಡ್ಗಾಡು. ಚೆನ್ನಾಗಿದ್ದಾರ ಮೇಲೆ ಕಣ್ ಬಿದ್ದು ಏನ್ ಮಾಡಬೇಕು ಹೇಳು? ಇಂತಾರೆ ಸಾಕಮ್ಮನಂತರ ಕಣ್ ಬಿದ್ದು ಹಿಂಗೆಲ್ಲ ಮಾಡಿದ್ರೆ ನಮ್ಮಂತರ ಪಾಡು ಏನಾಗಬೇಕು? ನಮ್ಮಂತ ಬಡವ್ರ ಪಾಡು ಹೇಳು. ಅಯ್ಯೋ ದೇವ್ರೇ, ಸದ್ಯ ದೇವ್ರಿಗೆ ಆರೈಕೆ ಮಾಡ್ಕೊಂಡಿದ್ದೆ. ಸದ್ಯ ನನ್ನ ಗಂಡಗೆ ಏನು ಆಗ್ದಂಗೆ ಮನೆಗೆ ಬಂದರೆ ಪೂಜೆ ಮಾಡಿಸ್ಕೊಂಬತ್ತೀನಪ್ಪ, ಅನ್ನದಾನ ಮಾಡ್ತೀನಿ ದೇವ್ರೇ ಅಂತನ ಪೂಜೆ ಬೇಡ್ಕೊಂಡಿದ್ದೆ ಹನುಮಂತರ ಇನ್ನ. ಒಳ್ಳೇದೇ ಮಾಡಿದೆ ಬಿಡು. 4 ಜನಕ್ಕೆ ಅನ್ನದಾನ ಮಾಡಿದ್ರೆ ನಿನಗೂ ನಿನ್ನ ಮಕ್ಕಳಿಗೂ ಎಲ್ಲ ಒಳ್ಳೇದೇ ಆಗುತ್ತೆ. ಹೋಗು, ಕರ್ಕೊಂಡೋಗು ಅಜ್ಜ, ಹೋಗು ಊಟ ಮಾಡೋಕೆ ಹೋಗಿ ಪಾಪ. ಬರೀ ಊಟಕ್ಕೆ ಇಕ್ತೀನಿ, ಊಟ ಮಾಡಿವ್ರಂತೆ. ಗುಡಜ್ಜಿ ಬಗೆಕಯ್ಯ ಆ ವಜ್ಜ ಬಂತೆ? ಚೆನ್ನಾಗೈತೆ. ಹ್ಞೂ ಕಣೆ ಗಂಗಿ, ಚೆನ್ನಾಗೈತವ ಅಜ್ಜ. ನೋಡು ನಿಮ್ಮ ಅತ್ತೆ ಮಾಡಿರೋ ಕೆಲಸನ. ಅಲ್ಲ, ದುಡ್ಡು ಒಡವೆಗೋಸ್ಕರನ ಕಿಡ್ನಾಪ್ ಮಾಡಿಸಿ ಅಲ್ಲೆಲ್ಲೋ ಬಚ್ಚಿಕ್ಕಿದ್ಲಂತೆ. ನಿಮ್ಮ ಅತ್ತಿಗೆ ಏನೇ ಬುದ್ಧಿ ಇಲ್ವೇನೆ? ಇಂಥವೆಲ್ಲ ಬೇಕೇನೆ? ಅಲ್ಲ, ಜೈಲಿಗೆ ಹೋದ್ರೆ ಯಾರನ್ನ ಜಾಮೀನು ಕೊಟ್ಟು ಬಿಡಿಸ್ಕೊಂಬರೋರು ಯಾರು ಇಲ್ಲ, ದಿಕ್ಕಿಲ್ಲ. ನೀವು ನೋಡಿದ್ರೆ ಕೂಲಿ ಮಾಡ್ಕೊಂಡು ಕುರಿ ಕಾಯ್ಕೊಂಡು ಹೆಂಗೋ ಜೀವನ ಮಾಡ್ತೀರಾ. ಮನೆಗೆ ಮೊಮ್ಮಗುನ ಆಟ ಆಡಿಸ್ಕೊಂಡು ಸುಮ್ಮನಿರೋದು ಬಿಟ್ಟು ಇಂಥವೆಲ್ಲ ಬೇಕೇನೆ ನಿಮ್ಮ ಅತ್ತಿಗೆ? ನಾವು ಹೋಗಿದ್ವಿ ಕಣ್ಗುಂಡಜ್ಜಿ, ನೋಡ್ಕೊಂಬರಕಂತಾನ. ಅವಾಗ್ಲೇನೆ ಪೊಲೀಸ್ನವರು ಸರಿಯಾಗಿ ಒಯ್ದು ಬಾಯ್ ಬಿಡಿಸಿರು. ನಾವು ಹೋದಾಗ ಊಟನೂ ತಗೊಂಡೋಗಿದ್ವಿ, ಊಟ ಮಾಡ್ಲಿಲ್ಲ, ಏನಿಲ್ಲ, ಎಳ್ಕೊಂಡು ಹೋದ್ರು. ಅಲ್ಲೆಲ್ಲೋ ಎಲ್ಲಿ ಬಚ್ಚಿಕ್ಯಾರೆ ತೋರಿಸ್ತಾಳೆ ನಿಮ್ಮ ಅತ್ತೆ ಅಂತಾನ ಎಳ್ಕೊಂಡೋದ್ರು ಪೊಲೀಸ್ನವರು. ನಾವು ಅದೇ ಬಂದ್ವಿ. ನಮ್ಮ ಅತ್ತಿಗೆ ಹಾಕ್ಬೇಕಮ್ಮ ಇಂಥವೆಲ್ಲನ. ಹೋಗ್ಲಿ, ನಮ್ಮ ಅಯ್ಯಪ್ಪಗೆ ಹೇಳಿ ಸರಿಯಾಗಿ ಬಿಗಿ ಮಾಡ್ತೀನಿ. ಇನ್ಯಾರ ತಂಟಿಗೂ ಹೋಗ್ಬಾರ್ದು, ಹಂಗ್ ಮಾಡ್ತೀನಿ ಇರು. ಅವತ್ತೇನ ಅಯ್ಯೋ ಬರೀ ಬಾಯಿ ಮಾತನ್ನ ಹೇಳಿದ್ರೆ ಸಾಲಲ್ಲ. ಅವಳಿಗೆ ಕೆಲಸ ಕೊಡ್ಬೇಕು, ಸುಮ್ಮನೆ ಕುಕ್ಕಂಡಿರಕ್ ಬಿಡಬಾರ್ದು. ಮೈ ಮುರಿಯ ಕೆಲಸ ಕೊಟ್ರೆ ಅವಾಗ ಹೇಳ್ದೆ ಕೇಳಿದ್ರೆ ಸುಮ್ಮನೆ ಬಿತ್ಕೊಂತಾಳೆ, ಯಾರ ಮನೆ ತಂಟಿಗೂ ಹೋಗಲ್ಲ ಅವಾಗ. ಗೊತ್ತಾಯ್ತಾ? ನೀವು ಯಾವ ಕೂಲಿ ಕಳಿಸ್ತಲೇನೆ ನೀನೇ ಕೂಲಿ ಹೋಗ್ತೀಯ. ನಿನ್ ಮಗನ್ನ ಬಿಟ್ಟು ಅವಳ ಹತ್ರ ನೋಡ್ಕೊಂತ ಹೇಳಿ ಮನೆ ಬಿಟ್ಟು ಹೋಗ್ತಿರಲ್ಲ, ಅವಾಗ ಅಕ್ಕದ್ರಜ್ಜಿ ಅಂತ ಅವ್ರ ಜೊತೆಗೆ ಸೇರ್ಕೊಂಡು ಇಂಥವೆಲ್ಲ ಕಿತಾಪತಿ ಮಾಡೋದ ಕಲ್ತ್ಕೊಂತಾಳೆ ನಿಮ್ಮ ಅತ್ತೆ. ಅದಕ್ಕೆ ಮೊದ್ಲು ಕೆಲಸ ಕೊಡ್ರಿ ನಿಮ್ ಮತ್ತಿಗೆ, ಅವಾಗ ಸರಿ ಆಗುತ್ತೆ. ಇಂಥವೆಲ್ಲನ ಆಗಲ್ಲ ಅವಾಗ. ಸರಿ ಕಣ್ ಭಾಗ್ಯಕಯ್ಯ, ಹಂಗೆ ಮಾಡ್ತೀವಿ. ಆದ್ರೆ ಇವಾಗ ಜೈಲ್ನಾಗ ಐತಲ್ಲ, ಈಗ ಸಿಗೆ ಬಿದ್ದೈತಲ್ಲ, ಇನ್ನು ಯಾವಾಗ ಬರೋದೋ ಏನೋ ಯಾರಿಗ್ ಗೊತ್ತು. ಬಂದ್ಮೇಲೆ ಸರಿಯಾಗಿ ಕೆಲಸ ಕೊಡ್ತೀವಿ, ಸುಮ್ನಿರು. ಸರಿ ಹೋಗ್ತೀನಿ ನಾನು. ಬಂತ ಇಲ್ವ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಡಿ ನಾವು ಬರ್ತೀವಿ, ಹಂಗೆ ಲಸ್ಮಕರ್ ಮಂತಕ್ಕೆ ಹೋಗಿ ಹೇಳಿ ಹಂಗೆ ಹೋಗ್ತೀವಿ. ಬಾರ್ಗುಂಡಜ್ಜಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.